ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸಲೆಂಟ್ ವರ್ಡ್ಗೆ ಸ್ವಾಗತ. ಬನ್ನಿ, ಇವತ್ತು ಗ್ರೀನ್ ಫಿಶ್ ತವಾ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕು. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನೊಂದು 20-25 ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 20-25. ನೆಕ್ಸ್ಟ್ ಚೆನ್ನಾಗಿ ತೊಳೆದು ಆರಿಸಿಟ್ಕೊಂಡಿದ್ದೀನಿ. ಈಗ ಎರಡನೇದಾಗಿ ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದು ಸ್ವಲ್ಪ ಫ್ರೆಶ್ ಆಗಿರೋದನ್ನು ತೊಗೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ಗ್ರೀನರಿ ಇರೋದ್ರಿಂದ. ಸೊ ಇನ್ನು ಮೂರನೇದಾಗಿ ಪುದೀನ ಸೊಪ್ಪು. ನೋಡಿ, ಪುದೀನ ಸೊಪ್ಪು ತುಂಬ ಫ್ರೆಶ್ ಆಗಿದೆ. ನೋಡಿ, ಎಲೆಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ. ಸೊ ಇದು ಮೂರನ್ನು ಹಾಕೋದ್ರಿಂದ ಗ್ರೀನ್ ಫಿಶ್ ತವಾ ಫ್ರೈ ಏನಿದೆ ಸ್ವಲ್ಪ ಫ್ಲೇವರ್, ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಇನ್ನು ನಾಲ್ಕನೇದಾಗಿ ನೋಡಿ, ಇದು ಕಬಾಬ್ ಪೌಡ್ರು. ಇದನ್ನು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಅಂಥದ್ದು. ಇದಕ್ಕೇನಿಲ್ಲ, ಕಾರ್ನ್ಫ್ಲೋರು ಮತ್ತು ಒಣಮೆಣಸಿನ್ಕಾಯಿ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು ಮತ್ತು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿರ್ತೀವಿ. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆಲ್ಲ ಮಾಡಬೇಕಂತ ಹೇಳಿ, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಯಾವ್ದು ಎಷ್ಟೆಷ್ಟು ಹಾಕಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಇದಿಷ್ಟು ಮಿಕ್ಸ್ ಮಾಡಿರೋದು. ಸೊ ಬನ್ನಿ, ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸೋಣ. ಸೊ ನೆಕ್ಸ್ಟು ಒಂದು ಇದೆರಡನ್ನು ಮಿಕ್ಸ್ ಮಾಡಿಕೊಂಡು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಸೊ ಮೂರನ್ನು ಮಿಕ್ಸ್ ಮಾಡಿ ಇಡೋಣ. ನಂತರ ಇದನ್ನೆಲ್ಲ ಮುಗಿಸಿದ ಮೇಲೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ನಾವು ತೊಳೆದು ಇಟ್ಟಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ಹಸಿ ಮೆಣಸಿನ್ಕಾಯಿ. ಎರಡನೇದಾಗಿ ಕೊತ್ತಂಬರಿ ಸೊಪ್ಪು, ಹಾಗೆ ಮೂರನೇದಾಗಿ ಪುದೀನ ಸೊಪ್ಪು. ಸೊ ಪುದೀನ ಸೊಪ್ಪಿನ ಜೊತೆಗೆ ಸ್ವಲ್ಪ ಎಲೆಗಳ ಜೊತೆಗೆ ಆ ತೊಟ್ಟು ಕೂಡ ಇರಬೇಕು. ಸೊ ಅದರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ಬರೀ ಎಲೆಗಳನ್ನೇ ಹಾಕಬಾರ್ದು. ನೋಡಿ, ಅದನ್ನು ರುಬ್ಕೊಂಡು ಬಂದಿದ್ದೀವಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ನೋಡಿ, ಅದು ಸ್ಪೂನಿಗೆ ಕಚ್ತಾ ಇಲ್ಲ. ಸ್ವಲ್ಪ ನೀರು ಹಾಕ್ತಿ ರುಬ್ಬಬೇಕು ಸ್ನೇಹಿತರೆ, ಹಾಗೆ. ಸೊ ಅದರಿಂದ ಇಲ್ಲ, ನೀರು ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ನಮಗೆ, ಅದು ಮೀನಿಗೆಲ್ಲ ಕಚ್ಚೋದಿಲ್ಲ. ಸೊ ಹಾಗಾಗಿ ರುಬ್ಕೋಬೇಕು. ಈಗ ಮೀನನ್ನು ತೊಳ್ಕೊಳ್ಳೋಣ. ಬನ್ನಿ, ನೋಡಿ, ಮೀನಿಗೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು. ಈ ನಿಂಬೆಹಣ್ಣು ಹಾಕೋದ್ರಿಂದ ಏನಂದರೆ ಅದು ಸ್ಮೆಲ್ ಬರೋದಿಲ್ಲ, ಅಂದರೆ ಇರೋ ಒಂದು ಬ್ಯಾಡ್ ಸ್ಮೆಲ್ಲನ್ನು ಅದು ತೆಗೆದು ಹಾಕುತ್ತೆ. ಒಂದು ವಿನೆಗರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಿಂಬೆಹಣ್ಣು ಹಾಕಿದ್ರೂ ಓಕೆ. ಎಲ್ಲರೂ ವಿನೆಗರ್ ಯೂಸ್ ಮಾಡಲ್ಲ ಅಂದರೆ ನಿಂಬೆಹಣ್ಣು ಹಾಕಿದರೂ ಓಕೆ. ಹಾಕ್ಬಿಟ್ಟು ನೋಡಿ, ಈಗ ಮೀನು ಹಾಕಿ ತೊಳಿತೀವಿ. ಆ ಮನೆಯಲ್ಲಿ ಅಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಹೊರಗಡೆ ಎಲ್ಲ ತೊಗೊಂಡು ಬಂದು ನಾವು ಮನೆಯಲ್ಲಿ ಸುಮ್ಮನೆ ಒಂದ್ಸಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಅದು ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಅದರಲ್ಲಿ ಒಳಗಡೆ ಒಂಚೂರು ಏನು ಒಂದು ರಕ್ತ ಏನೂ ಕಾಣಿಸ್ತಾ ಇಲ್ಲ. ನೋಡಿ, ಆ ಥರ ತೊಳಿಬೇಕು. ಮತ್ತು ಮೇಲೆ ಯಾವುದೇ ಒಂದು ನಾವು ಈ ಥರ ಟಚ್ ಮಾಡಿದ್ರೂ ಸಹ ಯಾವುದೇ ರೀತಿಯ ಒಂದು ಏನಂತ ಅಂದರೆ ಏನು ಹೇಳ್ತಾರೆ, ಅದು ಕೈಗೆಲ್ಲ ಅಂಟೋದು ಆ ಥರದ್ದೆಲ್ಲ ಆಗಬಾರ್ದು. ಇದನ್ನೆಲ್ಲ ಹೀಗೆ ಮೀನನ್ನೆಲ್ಲ ನೀಟಾಗಿ ಆ ನೀರೊಳಗಡೆ ಚೆನ್ನಾಗಿ ಅದ್ದಿಡಬೇಕು, 2 ನಿಮಿಷ. ಯಾಕಂದರೆ ಅದು ಸ್ಮೆಲ್ ಏನಾದರೂ ಇದ್ದರೆ ಹೋಗಿಬಿಡತ್ತೆ. ಸೊ ನೋಡಿ, ಚೆನ್ನಾಗೆಲ್ಲ ಮೀನುಗಳನ್ನ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀವಿ. ಚೆನ್ನಾಗಿ ಎಣ್ಣೆ ಹಾಕಿದ್ದೀವಿ. ತೊಳೆದಿದ್ದು ಆಯಿತು, ಆಲ್ಮೋಸ್ಟ್ 2 ಮಿನಿಟ್ಸ್ ಆಯಿತು. ನೀಟಾಗೆಲ್ಲ ಕ್ಲೀನಪ್ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು, ಎಷ್ಟು ತುಂಬ ಬೆಳ್ಳಗೆ ಕಾಣಿಸ್ತಾ ಇದೆ. ನೋಡಿ, ಮೀನು ಮೊದಲು ನಾವು ತೊಗೊಂಡಾಗ ನೋಡ್ಲಿಕ್ಕೂ ಇವಾಗ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀಟಾಗಿ ವಾಶ್ ಆಗಿದೆ ಎಲ್ಲ. ಸೊ ಬನ್ನಿ, ಈಗ ಒಂದು ಬೌಲಿಗೆ
ಮೊದಲನೇದಾಗಿ ನಾವು ಏನು ಪೌಡರ್ ಮಾಡ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರು ಕಬಾಬ್ ಪೌಡ್ರು ಮತ್ತು ಗರಂ ಮಸಾಲ, ಧನಿಯಾ ಪುಡಿ ಏನು ಹಾಕಿದ್ವಲ್ಲ, ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದು, ಅದ್ರ ಜೊತೆಗೆ ಒಂದು ಹೋಳು ನಿಂಬೆಹಣ್ಣು, ಸ್ವಲ್ಪ ದೊಡ್ಡ ಹೋಳು ನಿಂಬೆಹಣ್ಣು ಹಾಕಿದ್ರೆ ಬೆಟರ್. ಯಾಕಂದರೆ ಮೀನಿಗೆ ಹುಳಿ ಅಂಶ ಎಷ್ಟು ಕೊಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಯಲ್ಲಿ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಟೇಸ್ಟ್ ಅವರಿಗೆ ಹೇಗೆ ಇಷ್ಟನೋ, ಕೆಲವೊಬ್ಬರಿಗೆ ಉಪ್ಪು ಅದಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಬೆಟರು. ಸೊ ನಮ್ಮನೆ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಅದ್ರ ತಕ್ಕನಾಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕ್ಕೊಳ್ತೀವಿ. ಮತ್ತು ನಾವು ರುಬ್ಬಿಟ್ಟಿರ್ತಕ್ಕಂಥ ಖಾರ ಇದು, ಹಸಿ ಖಾರ, ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿರ್ತಕ್ಕಂಥದ್ದು. ಮತ್ತು ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾವು ಮನೆಯಲ್ಲೇ ಮಾಡ್ತಕ್ಕಂಥದ್ದು, ಹೋಮ್ ಮೇಡ್ ಮಾಡ್ತೀವಿ ಇದು. ಸೊ ಇದ್ರ ಜೊತೆಯಲ್ಲಿ 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆ ಕನ್ಸಿಸ್ಟೆನ್ಸಿ ಹೇಗೆ ಅಂತ ಹೇಳಿದರೆ, ನಾವು ಕಲಸಿರೋದನ್ನ ಮೀನಿಗೆ ಹಚ್ಚಿದರೆ ಅದು ನೀಟಾಗಿ ಮೀನಿಗೆ ಕಚ್ಚಬೇಕು. ಅದು ನಾವು ನೆನೆ ಹಾಕಿದ್ಮೇಲೆ ಮೀನಿಗೆ ಚೆನ್ನಾಗಿ ಇಟ್ಕೋಬೇಕು, ಉಪ್ಪು ಖಾರ ಆ ಥರ ಇರಬೇಕು. ಸೊ ಆ ಥರ ಇಟ್ಬಿಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದಕ್ಕೊಂದು ಚೆನ್ನಾಗಿ ಹದವಾಗಿ ಅದು ನೆನ್ಕೋಬೇಕು. ಈಗ ನೋಡಿ ಒಂದು ಪ್ಲೇಟಲ್ಲಿ ಮೀನು ಹಾಕ್ಕೊಂಡು ನಾವು ಕಲಸಿರ್ತಕ್ಕಂಥ ಈ ಒಂದು ಫ್ಲೇವರ್ ಏನಿದೆಲ್ಲ ಅದನ್ನು ಚೆನ್ನಾಗಿ ಮೀನು ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. 2 ಸೈಡು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ನೀಟಾಗಿ ಎಲ್ಲ ಅಪ್ಲೈ ಮಾಡಿ ಅದನ್ನು ಹಾಗೆ ನೋಡಿ ಒಳಗಡೆ ಎಲ್ಲ ಸ್ವಲ್ಪ ಹಾಕಬೇಕು. ಯಾಕಂದರೆ ಮೀನು ಮೇಲ್ಗಡೆ ಉಪ್ಪು ಖಾರ ಎಷ್ಟು ಹಿಡ್ದಿರುತ್ತೋ ಒಳಗಡೆನೂ ಕೂಡ ಅಷ್ಟೇ ಉಪ್ಪು ಖಾರ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಖಾರವಾಗಿ. ಮತ್ತು ಅದು ತುಂಬ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ ಮೀನು. ಉಪ್ಪು ಖಾರ ಹುಳಿ ಎಲ್ಲ ಒಂದು ಹದವಾಗಿರಬೇಕು. ನೋಡಿ ಎಲ್ಲ ಮೀನುಗಳಿಗೂ ಈ ಥರ ಅಪ್ಲೈ ಮಾಡಿ ಒಂದು ಪ್ಲೇಟ್ನಲ್ಲಿಟ್ಟು ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ನಾವು ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿ. ಎಲ್ಲೂ ಕೂಡ ಅದ್ರ ಬಿಳಿ ಭಾಗಗಳು ಕಾಣಿಸ್ತಾ ಇಲ್ಲ. ಅಷ್ಟು ನೀಟಾಗಿ ಅಪ್ಲೈ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ತಿನ್ನಲಿಕ್ಕೂ ಒಳ್ಳೆ ಫ್ಲೇವರ್ ಸಿಗುತ್ತೆ. ಉಪ್ಪು ಹುಳಿ ಖಾರ ಹದವಾಗಿ ಎಲ್ಲ ಭಾಗದಲ್ಲೂ ಸಿಗುತ್ತೆ. ಈಗ ಒಂದು ಕಡೆ ಉಪ್ಪು, ಒಂದು ಕಡೆ ಸಪ್ಪೆ ಆ ಥರ ಆಗೋದಿಲ್ಲ. ಸೊ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 1/2 hour 45 minutes ಆದರೂ ಕೂಡ ನೀವು ಇಡಬೇಕಾಗತ್ತೆ. 1/2 hour 45 minutes ಇಟ್ಟು, ಸೊ ಅಥವಾ ನೀವು 1-2 hours ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ನೋಡೋಣ ನೆಕ್ಸ್ಟ್ ಹೇಗಾಗಿದೆ. 1/2 hour ಆಗಿದೆ, ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಡ್ರೈ ಅನ್ನೋ ಥರ ಆಗಿದೆ. ತೇವದ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅಂದರೆ ಇಟ್ ಮೀನ್ಸ್ ಅದು ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿದೆ ಅಂತ ಹೇಳಿಬಿಟ್ಟು. ಸೊ ಈಗ ಗ್ಯಾಸ್ ಹಚ್ಚೋಣ ಬನ್ನಿ. ಗ್ಯಾಸ್ ಹಚ್ಚಿ ಒಂದು ತವ ಇಡೋಣ. ತವ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ತವ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತೆ ಅದು. ಸೊ ಹಾಗಾಗಿ ಸ್ವಲ್ಪ ನೀವು ಹಾಕೋದು ಬೆಟರ್. ಸೊ ಇವಾಗ ನೋಡಿ ಚೆನ್ನಾಗಿ ತವ ಆಲ್ಮೋಸ್ಟ್ ಚೆನ್ನಾಗಿ ಕಾಯ್ದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ವಿ ನೋಡಿ. ಈಗ ಎಲ್ಲ ತವ ಎಲ್ಲ ಫುಲ್ ಕಂಪ್ಲೀಟ್ ಆಯಿಲ್ ಸ್ಪ್ರೇ ಆಗಿದೆ. ಸೊ ಎಲ್ಲ ಕಡೆ ಒಂದು ಸ್ಪೂನಲ್ಲಿ ಹಾಗೆ ಜಸ್ಟ್ ಒಂದು ಬ್ರಷ್ ಮಾಡಿಕೊಂಡು ಈಗ ಕಾಯ್ದಿದೆ, ಗೊತ್ತಾಗ್ತಿದೆ ನಿಮಗೆ ಇಲ್ಲಿ ಹೆಂಚು ಯಾವ ಥರ ಕಾಯ್ದಿದೆ, ತವ ಯಾವ ಥರ ಕಾಯ್ದಿದೆ ಅಂತ. ನಾವು ಎಣ್ಣೆ ಹಾಕಿದ ತಕ್ಷಣ ಅದು ನೋಡಿ ಈ ಥರ ಹಬೆ ಬರ್ತಾ ಇದೆ ನೋಡಿ. ಸೊ ಈಗೇನು ಮಾಡೋಣ, ಮೀನನ್ನು ಒಂದು ತೊಗೊಂಡು ಹಾಗೆ ತವದ ಮೇಲೆ ಇಡೋಣ. ಇಟ್ಟು ಸ್ವಲ್ಪ ಆ ಮೀನಿನ ಮೇಲೆ ಸ್ವಲ್ಪ ಒಂದು ಚೂರು ಸುಮ್ಮನೆ,
ಯಾಕಂದರೆ ಅದು ಆಯಿಲ್ ಹಾಕಿದಾಗ ಅದು ಚೆನ್ನಾಗಿ ಈ ಹೊಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಕೆಳಗಡೆ ಮತ್ತು ಮೇಲೆ, ಮೀನಿನ ಮೇಲೆ ಮತ್ತು ಮೀನಿನ ಕೆಳಗಡೆ ಅಂದರೆ ತವಾಗೆ ಎಣ್ಣೆ ಹಾಕೋದು. ಅದರಿಂದ ಘಾಟು ಜಾಸ್ತಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು. ಸೊ ಈಗ ಇದ್ಲಿಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಕೂಡ ಅದು ಚೆನ್ನಾಗಿ ಒಳಗಡೆನೇ ಹಬೆ ಮತ್ತು ಕೆಳಗಡೆ ಬಿಸಿ ಹಬೆಗೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡ್ತಾ ಇದ್ದೀರ ಮೀನುಗಳೆಲ್ಲ ಎಷ್ಟು ಚೆನ್ನಾಗಿ ನೋಡಿ, ಚೆನ್ನಾಗಿ ಒಳಗಡೆ ಉಪ್ಪು ಖಾರ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಇದನ್ನು ನೋಡಿದ್ರೆ ಅನಿಸುತ್ತೆ ತಿನ್ನಬೇಕು ಅಂತ ಹೇಳಿ. ಸೊ ಈಗ ಲಿಟ್ಟು ಓಪನ್ ಮಾಡೋಣ. 2 ಮಿನಿಟ್ಸ್ ಆಗಿದೆ ನೋಡಿ. ಒಳಗಡೆ ಬೆಂದಿರೋದು ಏನು ತವದ ಮೇಲೆ ಹಾಕಿದ್ದೀವಿ ಅದು ಬೆಂದಿರೋದು ಇಲ್ಲೇ ಗೊತ್ತಾಗ್ತಿದೆ ನೋಡಿ. ಆಲ್ಮೋಸ್ಟ್ ಕೆಳಗಡೆ ಭಾಗ ಬೆಂದಿದೆ. ಈಗ ಅದನ್ನು ನಾವು ಉಲ್ಟಾ ಮಾಡಿ ಹಾಕೋಣ. ಅಂದರೆ ಅದ್ರ ಬ್ಯಾಕ್ ಸೈಡ್ ಏನಿದೆ ನೋಡಿ, ಅದನ್ನು ನೋಡಿ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಅದು ಒಳ್ಳೆ ಮಲ್ಲಿಗೆ ಹೂ ಥರ ಆಗಿಬಿಟ್ಟಿದೆ. ಬಿಡಿಸಿದ್ರೆ ಹಾಗೆ ಬಂದ್ಬಿಡುತ್ತೆ ತಿನ್ಲಿಕ್ಕೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ನೋಡ್ತಾ ಇರ್ಬೋದು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿಲ್ಲ ಅಂದರೆ ನಿಮಗೆ ಸೀದಂಥ ಸ್ಮೆಲ್ಲು ಜಾಸ್ತಿ ಬರ್ತಾ ಇರುತ್ತೆ, ಹೊಗೆ ಜಾಸ್ತಿ ಬರ್ತಾ ಇರುತ್ತೆ. ಮನೆಯಲ್ಲಿ ಮಕ್ಕಳು ದೊಡ್ಡವರು ಇದ್ದರು ಅಂತ ಹೇಳಿದ್ರೆ ಅದು ಘಾಟು ಕೆಮ್ಮೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾ ಇರಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ. ಮೇಲೆ ಕೆಳಗಡೆ ಎಲ್ಲ ಎಷ್ಟು ಆ ಒಂದು ಕೆಂಪಗೆ ಕಾಣಿಸ್ತಿದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಂದು ನೋಡಿ. ಅದು ನಾವು ಎತ್ಕೊಳ್ಳೋಕೆ ಹೋದರೆ ಹಾಗೆ ಬಿಡಿ ಆಗ್ತಾಯಿದೆ, 2 ಭಾಗ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಹೀಗೆ ಮತ್ತೊಂದು ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿ ಅದು ಹೊಗೆ ಯಾವ ಥರ ಬರ್ತಾಯಿದೆ ನೋಡಿ, ಹಬೆ ಯಾವ ಥರ ಬಂದಿದೆ ನೋಡಿ. ಅಂದರೆ ಮೀನು ಅಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನೋಡಿ. ನೋಡಿದ್ರಲ್ಲ ನೋಡಿ, ಈ ಮೀನಂತೂ ಇನ್ನೂ ಚೆನ್ನಾಗಾಗಿದೆ. ಮೊದಲನೇ ಮೀನಿಗಿಂತನೂ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾ ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಇನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಗೆ ಆಯಿಲ್ ಹಾಕಿ ನೋಡಿರಲ್ವ ಸ್ನೇಹಿತರೆ, ನನ್ನ ವಿಡಿಯೋನ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡೋವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಇದು ತಿನ್ಲಿಕ್ಕಂತೂ. ಅದು ಬಿಡಿ ಭಾಗ, ಕೆಲವೊಬ್ಬರು ಸ್ಕಿನ್ ಇಷ್ಟಪಡ್ದಲ್ಲೇ ಇರೋರು ಇದನ್ನು ಮೇಲ್ಗಡೆ ಏನಿದೆಯಲ್ಲ ಈ ಕೆಂಪು ಭಾಗ ಏನಿದೆಯಲ್ಲ ಅದನ್ನು ತೆಗೆದು ಒಳಗಡೆ ತಿಂತಾಯಿದ್ರೆ ಈ ಭಾಷಾ ಫಿಶ್ ಥರ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ತುಂಬ ಬೆಳ್ಳಗೆ ಚೆನ್ನಾಗಿರುತ್ತೆ, ತಿನ್ಬೋದು. ಈಗ ನೋಡಿದ್ರಲ್ಲ, ಇದ್ರ ಜೊತೆ ಈ ಫಿಶ್ ಜೊತೆಯಲ್ಲಿ ನೀವು ಈರುಳ್ಳಿ ಮತ್ತು ನಿಂಬೆಹಣ್ಣು ಇದೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ.